ಮಹಾರಾಷ್ಟ್ರ ಸರ್ಕಾರವು 5ರಿಂದ 10ನೇ ತರಗತಿವರೆಗಿನ ದಲಿತ ಅತಿ ಹಿಂದುಳಿದ ವರ್ಗಗಳ ಹೆಣ್ಣು ಮಕ್ಕಳಿಗೆ ಪುಲೆ ವಿದ್ಯಾರ್ಥಿ ವೇತನ ನೀಡುತ್ತದೆ. ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾಯಿ ಫುಲೆಯವರು ಅಪರೂಪದ ಪರಸ್ಪರ ಅರಿವಿನ ದಂಪತಿ. ಸಾಮಾಜಿಕ ನ್ಯಾಯಕ್ಕಾಗಿ ದುಡಿಯುವ ಸಮಾಜ ಎದುರಿಸಿ ಕಲಿಕೆ ಹರಡಿದವರು. ಇತರರಂತೆ ಮೇಲುಜಾತಿಗೆ ತಲೆಬಾಗಿ ಬದುಕಲು ಕಲಿಯುತ್ತಿಲ್ಲ ನೀನು ಎಂದು ಜ್ಯೋತಿಬಾರನ್ನ ಅವರ ತಂದೆ ಮನೆಯಿಂದ ಹೊರಗೆ ಹಾಕಿದ್ರು. ನೀವು ಸಮಾಜದ ಇತರಂತೆ ಯಾಕೆ ಬದುಕಬಾರದು ಎಂದು ಸಾವಿತ್ರಿಬಾಯಿಯವರ ಅಣ್ಣ ಖಂಡಿಸಿದ್ದ. ಈ ಸಮಾಜ ತಿದ್ದಲು ನನ್ನ ಪತಿಯ ದಾರಿ ಸರಿಯಿದೆ ಎಂದು ಕಷ್ಟಕ್ಕೆ ಎದೆಕೊಟ್ಟರು ಸಾವಿತ್ರಿಬಾಯಿ ಫುಲೆಯವರು. ಏಪ್ರಿಲ್ 11, 1827 ಜ್ಯೋತಿಬಾ ಫುಲೆ ಹುಟ್ಟಿದ ದಿನ. ಸಾವಿತ್ರಿಬಾಯಿ ಫುಲೆ ಮದುವೆಯಾದ ಮೇಲೆ ಓದಿ ಭಾರತದ ಮೊದಲ ದೇಶೀಯ ಶಿಕ್ಷಕಿಯಾದವರು. ಫುಲೆ ದಂಪತಿ ಮೇಲೆ ಹಲ್ಲೆ ಕಲ್ಲೆಸೆತ ಎಲ್ಲ ನಡೆದರೂ ದಂಪತಿ ಕುಗ್ಗಲಿಲ್ಲ. ಬ್ರಾಹ್ಮಣ ವಿಧವೆ ಬಸುರಿಯಾಗಿ ಸಮಾಜದಿಂದ ಹೊರದೂಡಲ್ಪಟ್ಟಾಗ ಸಾಕಿ ಆಕೆಯ ಮಗನನ್ನ ಸಾಕುಮಗ ಎಂದು ಡಾಕ್ಟರ್ ಓದಿಸಿದವರು ಈ ದಂಪತಿ. ಪೇರೂರು ರುಕ್ಕು ಪೂಜಾರ್ತಿ, ಬಾಗಿ ಪೂಜಾರ್ತಿ, ಲೇಚು ಪೂಜಾರ್ತಿ ನೆನಪಿನಲ್ಲಿ ಪ್ರತಿ ವರ್ಷ ಸಾವಿತ್ರಿಬಾಯಿ ಫುಲೆ ಪ್ರಶಸ್ತಿ ನೀಡಲಾಗುತ್ತಿದೆ. ಸಾವಿತ್ರಿಬಾಯಿ ಫುಲೆ ಮೊದಲ ಬಂಡಾಯ ಲೇಖಕಿ. ಮಹಿಳಾ ಹಕ್ಕಿಗಾಗಿ ಹೋರಾಡಿದ ಮೊದಲಿಗರು. ಮೀಸಲಾತಿಗಾಗಿ ಬ್ರಿಟಿಷರಿಗೆ ಸಾಲು ಕಾಗದ ಬರೆದವರು ಜ್ಯೋತಿಬಾ ಫುಲೆ. ಅದರಂತೆ ದೇಶದಲ್ಲಿ ಮೊದಲು ಮೀಸಲಾತಿ ನೀಡಿದವರು ಶಾಹು ಮಹಾರಾಜರು. ಆದ್ದರಿಂದಲೇ ಅಂಬೇಡ್ಕರ್ ಅವರು ಫುಲೆಯವರನ್ನ ತನ್ನ ದಾರಿಯ ಗುರು ಎಂದರು.